ಹಿಂದೂ ಬಾಂಧವರ ಒಗ್ಗಟ್ಟು ಮತ್ತು ಏಳಿಗೆಯ ಮಹಾಸಂಕಲ್ಪದಲ್ಲಿ 19 ಅಡಿ ಎತ್ತರದ ಶಿಲಾಮೂರ್ತಿ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾರ್ಚ್ 31ರಿಂದ ಏಪ್ರಿಲ್ 2ರ ತನಕ ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಜರುಗಲಿಕ್ಕಿದೆ ಎಂದು ಶ್ರೀ ಕ್ಷೇತ್ರ ಶಂಕರಪುರ ದ್ವಾರಕಾ ಮಹಿಮಠದ ಪೀಠಾಧಿಪತಿ ಶ್ರೀ ಸಾಯಿ ಈಶ್ವರ್ ಗುರೂಜಿ ಹೇಳಿದರು. ಇವರು ಬುಧವಾರ ಕಾಪು ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಸುಮಾರು 11 ವರ್ಷಗಳಿಂದ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ. ಶ್ರೀ ಕ್ಷೇತ್ರ ಆವರಣದಲ್ಲಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 19 ಅಡಿ ಎತ್ತರದ ಏಕಶಿಲಾ ಶ್ರೀ ಮುಖ್ಯಪ್ರಾಣನ ಮೂರ್ತಿ ಸ್ಥಾಪನೆಯನ್ನ 2026 ಏಪ್ರಿಲ್ 2ರಂದು ಮಾಡಲಾಗುತ್ತೆ. ಶ್ರೀ ಮುಖ್ಯಪ್ರಾಣನ ಮೂರ್ತಿಯನ್ನ ಮಾರ್ಚ್ 14ರಂದು ಉಡುಪಿ ಜೋಡುಕಟ್ಟೆಯಿಂದ ಭವ್ಯ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ತರಲಾಗುತ್ತೆ. ಮಾರ್ಚ್ 26ರಂದು ಹನುಮ ಜನ್ಮಭೂಮಿಯಿಂದ ರಾಮನವಮಿಯಂದು ಹನುಮ ಜ್ಯೋತಿ ಮತ್ತು ಹನುಮ ಧ್ವಜವು ಹೊರಟು ಮಾರ್ಚ್ 29ಕ್ಕೆ ಉಡುಪಿ ತಲುಪಲಿದೆ. ಉಡುಪಿ ಜೋಡುಕಟ್ಟೆಯಿಂದ ಭವ್ಯ ಮೆರವಣಿಗೆಯಿಂದ ಹನುಮ ಜ್ಯೋತಿ, ಹನುಮ ಧ್ವಜ ಹಾಗೂ ಅವಧೂತ ಭಗವಾನ್ ನಿತ್ಯಾನಂದ ಸ್ವಾಮೀಜಿಯ 200 ಕೆಜಿ ತೂಕದ ಪಂಚಲೋಹ ಮೂರ್ತಿಯು ಶ್ರೀ ಕ್ಷೇತ್ರಕ್ಕೆ ತರಲಾಗುತ್ತೆ. ಮಾರ್ಚ್ 31ರಿಂದ ಏಪ್ರಿಲ್ 2ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಮೂರ್ತಿ ಸ್ಥಾಪನೆ ಹಾಗೂ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಗೀತಾಂಜಲಿ ಎಂ ಸುವರ್ಣ, ಅಭಿರಾಜ್ ಎಂ ಸುವರ್ಣ, ಸುನಿಲ್ ಕೆಆರ್, ವಿಜಯ್ ಕೊಡವೂರು, ವೀಣಾ ಎಸ್ ಶೆಟ್ಟಿ, ಸತೀಶ್ ದೇವಾಡಿಗ, ಸಂತೋಷ ಮತ್ತಿತರರು ಉಪಸ್ಥಿತರಿದ್ದರು. ಸಂಕಲ್ಪದಲ್ಲಿ ಇವತ್ತು ಆ ಒಂದು ಮುಖ್ಯಪ್ರಾಣನ ಪ್ರತಿಷ್ಠಾಪನೆ ಎಲ್ಲ ಹಿಂದೂಗಳ ಒಗ್ಗಟ್ಟು ಮತ್ತು ಏಳಿಗೆಯ ಸಂಕಲ್ಪದಲ್ಲಿ ಮಾಡುವುದಾಗಿ ನಾವು ತೀರ್ಮಾನವನ್ನು ಮಾಡ್ತೀವಿ. ಈಗಾಗಲೇ ಮೂರ್ತಿ ಕಾರ್ಕಳದ ಬಜಗೋಳಿಯಲ್ಲಿ ಶ್ರೀದೇವಿ ಶಿಲ್ಪಕಲಾ ಇಲ್ಲಿಯ ಗಣೇಶ್ ಶಿಲ್ಪಿ ಅವರು ಈಗಾಗಲೇ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಕೆಲಸ ಸಂಪೂರ್ಣವಾಗಿದೆ. ಅದನ್ನ ನಾಳ್ದು 14 ತಾರೀಕು ಅಂದ್ರೆ ಮಾರ್ಚ್ 14 ತಾರೀಕು ಶನಿವಾರ ದಿನ ಬೆಳಿಗ್ಗೆ ಕಾರ್ಕಳದಿಂದ ಅದು ಹೊರಟು ನಂತರ ಅದು ಕಾರ್ಕಳದಿಂದ ಕಾರ್ಕಳದ ಮಧ್ಯ ಕಾರ್ಕಳದಲ್ಲಿ ಒಂದು ಸ್ವಾಗತ ಇರುತ್ತೆ. ಅಲ್ಲಿಂದ ಮುಂದೆ ಅಡಪಾಡಿ ಅಂತ ಇದೆ, ಮಟ್ಟಾರು ಸಮೀಪ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಆಗುತ್ತೆ ಮಧ್ಯಾಹ್ನ. ಅಲ್ಲಿಂದ ಮುಂದೆ ಮತ್ತೆ ಪರ್ಕಾಳದಲ್ಲಿ ಅದನ್ನ ಸ್ವಾಗತ ಮಾಡ್ತಾರೆ. ಅದನ್ನ ಹಿರಿಯಡ್ಕ, ಪರ್ಕಾಳ ಮತ್ತೆ ಮಣಿಪಾಲ ಇಲ್ಲಿ ಸ್ವಾಗತ ಎಲ್ಲ ಮುಗಿಸಿ ಮಧ್ಯಾಹ್ನ 3:30 ಗಂಟೆಗೆ ಉಡುಪಿ ಜೋಡುಗಟ್ಟೆಗೆ ಬರುತ್ತೆ. ಜೋಡುಗಟ್ಟೆಯಲ್ಲಿ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ಗಣ್ಯರು ಭಕ್ತರೆಲ್ಲ ಸೇರಿಕೊಂಡು ಅಲ್ಲಿಂದ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟು ಶ್ರೀ ಕ್ಷೇತ್ರವನ್ನು ಸಂಜೆ ತಲುಪಲಿದೆ. ಮರುದಿನ ಬೆಳಿಗ್ಗೆ 15 ತಾರೀಕು ಬೆಳಿಗ್ಗೆ 6:30 ಗಂಟೆಗೆ ಅದನ್ನ ಪೀಠದಲ್ಲಿ ಇರಿಸಲಾಗುವುದು. ನಂತರ 26 ತಾರೀಕಿಗೆ ಅಂಜನಾದ್ರಿಯಿಂದ ಹನುಮ ಜ್ಯೋತಿ ಹೊರಡಲಿಕ್ಕಿದೆ. ಅಲ್ಲಿಂದ ಒಂದು ಜ್ಯೋತಿಯನ್ನ ತೆಗೆದುಕೊಂಡು ಬಂದು ಹಾಗೆಯೇ ವಾನರ ಧ್ವಜ ಅಂತೇಳಿ ಪ್ರತಿ ವರ್ಷನೂ ಕ್ಷೇತ್ರದಲ್ಲಿ 3 ದಿನ ಹನುಮ ಜಯಂತಿಯ ಸಂದರ್ಭದಲ್ಲಿ ಉತ್ಸವ ನಡೀತದೆ. 3 ದಿನ ಪ್ರತಿ ವರ್ಷನೂ ಒಂದು ಧ್ವಜ ಅಂಜನಾದ್ರಿಂದಲೇ ಧ್ವಜ ಬರುವಂಥದ್ದು. ಅಲ್ಲಿ ಪೂಜೆ ಮಾಡಿದಂಥ ಧ್ವಜ ಕ್ಷೇತ್ರಕ್ಕೆ ಬಂದು ಸ್ಥಾಪನೆ ಮಾಡಿದ ನಂತರ ಅಲ್ಲಿ 3 ದಿನದ ಉತ್ಸವ ನಡೀತದೆ. ಆ ಪ್ರಕಾರ ಈ ಬಾರಿನೂ ಅಲ್ಲಿ ಹನುಮ ಧ್ವಜದ ಜೊತೆಗೆ ಹನುಮ ಜ್ಯೋತಿ ಹಾಗೇನೆ ಗದೆ ಕೂಡ ಅಲ್ಲಿ 5 ಫೀಟ್ ಎತ್ತರದ ಗದೆ, ಹನುಮಂತನ ಕೈಲಿ ಕೊಡುವಂತ ಪಂಚಲೋಹದ 5 ಫೀಟ್ ಎತ್ತರದ ಗದೆ ಕೂಡ ಅಂಜನಾದ್ರಿಯಲ್ಲಿ ಪೂಜೆ ಮಾಡಿ ಅಲ್ಲಿಂದ ಹೊರಡ್ತದೆ. ನಿರಂತರವಾಗಿ 4 ದಿನಗಳ ಕಾಲ ಬೇರೆ ಬೇರೆ ಅಲ್ಲಿ ಬರುವಂತ 4-5 ಜಿಲ್ಲೆಗಳನ್ನ ಸಂಚರಿಸಿ 29 ತಾರೀಕಿಗೆ ಉಡುಪಿಗೆ ಜೋಡುಗಟ್ಟೆಗೆ ಸಂಜೆ ಬರುತ್ತೆ 3:30 ಗಂಟೆಗೆ. ಮತ್ತೆ ಅಲ್ಲಿಂದ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡಿ ನಿತ್ಯಾನಂದ ಸ್ವಾಮಿಯ ಒಂದು 200 ಕೆಜಿ ತೂಕದ ಪಂಚಲೋಹದ ಮೂರ್ತಿ ಕೂಡ ಮೆರವಣಿಗೆಯಲ್ಲಿ ಅಲ್ಲಿ ಸೇರ್ಬೇಕಿದೆ. ಹಾಗೆಯೇ ಹಸಿರುವರೆ ಕಾಣಿಕೆ ಕೂಡ ಅಲ್ಲಿ ಸೇರಿ ಅಲ್ಲಿಂದ ಮತ್ತೆ ಶ್ರೀ ಕ್ಷೇತ್ರವನ್ನು 29 ತಾರೀಕಿಗೆ ತಲುಪುತ್ತೆ. 31ರಿಂದ ಕ್ಷೇತ್ರದಲ್ಲಿ ಸ್ಥಾಪನಾ ಮತ್ತು ಬ್ರಹ್ಮಕಲಶೋತ್ಸವದ ತಯಾರಿ ನಡೀತದೆ. ಮಾರ್ಚ್ 31ರಿಂದ ಏಪ್ರಿಲ್ 3ರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಈ ವಿಚಾರವಾಗಿ ಈಗಾಗಲೇ ಆಮಂತ್ರಣವನ್ನ ಅದರ ಪ್ರತಿಯನ್ನ ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ಮುಂದೆ ಈ ಒಂದು ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ತಮ್ಮ ಮಾಧ್ಯಮ ಆಗಿರ್ಬೋದು, ದೃಶ್ಯ ಮಾಧ್ಯಮ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಅವುಗಳಲ್ಲಿ ತಮ್ಮ ಈ ವಿಚಾರವನ್ನ ಜನರಿಗೆ ತಲುಪವಾಗಿ ಮಾಡ್ಬೇಕಂತಲ್ಲಿ ತಮ್ಮಲ್ಲಿ ಎಲ್ಲ ಕ್ಷೇತ್ರದ ಟ್ರಸ್ಟ್ ಹಾಗೇನೆ ಸಮಿತಿ ಹಾಗೇನೆ ಶಿಷ್ಯ ವೃಂದ ಹಾಗೆ ಭಕ್ತ ವೃಂದದ ಪರವಾಗಿ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ.